ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಒಂದು ಗ್ರಾಮನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಯೋಜನೆನ ಕೈಗೊಂಡಿದ್ದಾರೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಒಂದು ಗ್ರಾಮನ ಅಭಿವೃದ್ಧಿ ಮಾಡದ ಹಾಗೆ ಬರೀ ಸಂಘದಲ್ಲಿ ವಾರದ ಸಭೆ ಮಾಡಿ ಅವರಿಗೆ ಸಂಘದಲ್ಲಿ ಸಾಲ ನೀಡಿ ಅಷ್ಟು ಕೊಟ್ಟರೆ ಸಾಲದು, ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ಹೇಳ್ಕೊಡ್ತಾ, ಅದೇ ರೀತಿ ಈ ಕೆಲವು ಮನೆಗಳಲ್ಲಿ ಸಂಘದಲ್ಲಿ ಸಾಲ ತಗೊಂಡ್ರೆ ಸಾಲ ತಗೊಂಡೋಗಿ ಅದನ್ನು ಕುಡಿದು ಮತ್ತೊಂದು ಇನ್ನೊಂದು ಎಲ್ಲ ಮಾಡಿ ಆ ದುಡ್ಡನ್ನ ವೇಸ್ಟ್ ಮಾಡಿ ಸಂಘ ಕಟ್ಟುವಂಥ ಸಂದರ್ಭದಲ್ಲಿ ಅವರಿಗೆ ಆ ಮನೆ ಹೆಣ್ಮಕ್ಳಿಗೆ ದುಡ್ಡಿರಲ್ಲ ಅವತ್ತು ಕಟ್ಟಕ್ಕೆ, ಗಂಡ ಎಲ್ಲೋ ಕೂಡ ಮಲಗಿರ್ತಾನೆ. ಅಂತ ಒಂದು ಕುಟುಂಬನ ರಕ್ಷಣೆ ಮಾಡಿದಂಥ ಹೊಣೆ ಇವತ್ತು ನಮ್ಮ ಪರಮ ಪೂಜ್ಯರಿಗೆ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಉಳಿಯಾರ್ಗಳು ಕೂಡ ಇವತ್ತು ಏನು ಒಂದು ಈ ಬಾರಿ ಮಧ್ಯವರ್ತಿನ ಶಿಬಿರವನ್ನು ಆರಂಭ ಮಾಡೋದು ನಮಗೆಲ್ಲ ಒಂದು ತುಂಬ ಖುಷಿಯಾದಂಥ ವಿಚಾರ. ಅದೇ ರೀತಿ ಒಂದು ಕಾರ್ಯಕಾರಿ ಮಂಡಳಿಯನ್ನು ಇವತ್ತು ಮಾಡಿದ್ದಾರೆ. ಅದರಲ್ಲಿ ಅಧ್ಯಕ್ಷರಾಗಿ SS ದಯಾನಂದ ಅವರು, ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರು, ಇವರು ಕೂಡ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಎಲ್ಲ ತುಂಬ ಖುಷಿಯಾದಂಥ ವಿಚಾರ. ಯಾಕೆ ಅಂದರೆ ಒಂದು